ಇವತ್ತು ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ ರಾಜ್ಯ ಸರ್ಕಾರಗಳು ಇಲ್ಲಿನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ತಾಲೂಕಿನಲ್ಲಿ 50,000 ಮತವನ್ನು ಲೀಡಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದ್ರು. ಆದರೆ ಇವತ್ತು 10,000 ಚಿಲ್ಲರೆಯಲ್ಲಿ NDAP ಕುಮಾರಣ್ಣವರಿಗೆ ಮಳವಳ್ಳಿ ತಾಲೂಕಿನ ಮತವನ್ನು ಅವರು ಲೀಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರರಿಗೆ. ಹಾಗೆ ಕೇಂದ್ರದಲ್ಲಿ NDA ಸರ್ಕಾರದ 3ನೇ ಬಾರಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ದೇಶ ಅವರೆಲ್ಲ ಇಂಡಿಯಾ ಒಕ್ಕೂಟದವರು 28 ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಒಬ್ಬರನ್ನ ಅಶ್ವಮೇಧ ಕುದುರೆಯನ್ನು ಕಟ್ಟಾಕಕ್ಕೆ ನೋಡಿದ್ರು. ಆದರೆ ಜನ ಬುದ್ಧಿವಂತರಿದ್ದಾರೆ, ಭಾರತ ದೇಶದ ಪ್ರಜ್ಞಾವಂತ ಬುದ್ಧಿವಂತ ಮತದಾರರು. ಆದರೂ ಸಹ ಅವ್ರಿಗೆ ಯಾವುದೇ ರೀತಿಯ ಬಹುಮತ ಸಿಗಲಿಲ್ಲ. ಇನ್ನೇನು 1-2 ದಿನದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ. ಈ ದೇಶಕ್ಕೆ ಒಳ್ಳೇದಾಗ್ತದೆ. ಹೇಳೋಣ, ಏನಾಯ್ತು ಬಹುಮತದಿಂದ? ಏನಿವತ್ತು ಬಂದಂಥ ಚುನಾವಣೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ 28 ಕ್ಷೇತ್ರದಲ್ಲಿ 17 ಕ್ಷೇತ್ರವನ್ನು BJP ತನ್ನ ತೆಗೆ ಹಾಕ್ಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣವರು NDA ಅಭ್ಯರ್ಥಿಯಾಗಿರ್ತಕ್ಕ ಕುಮಾರಣ್ಣವ್ರನ್ನ ಬಹಳ ಅಂತರದಿಂದ ಜಯಶಾಲಿಯನ್ನಾಗಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಮತದಾರರು. ಬಂಧುಗಳ, ಇವತ್ತು ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ ರಾಜ್ಯ ಸರ್ಕಾರದವರು ಇಲ್ಲಿನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ತಾಲೂಕಲ್ಲಿ 50,000 ಮತವನ್ನು ಲೀಡಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದ್ರು. ಆದರೆ ಇವತ್ತು 10,000 ಚಿಲ್ಲರೆಯಲ್ಲಿ NDAP ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ಮಳವಳ್ಳಿ ತಾಲೂಕಿನ ಮತವನ್ನು ಅವರು ಲೀಡನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರರಿಗೆ. ಹಾಗೆ ಕೇಂದ್ರದಲ್ಲಿ NDA ಸರ್ಕಾರದ 3ನೇ ಬಾರಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ದೇಶ ಅವರೆಲ್ಲ ಇಂಡಿಯಾ ಒಕ್ಕೂಟದವರು 28 ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಒಬ್ಬರನ್ನ ಅಶ್ವಮೇಧ ಕುದುರೆಯನ್ನು ಕಟ್ಟಾಕಕ್ಕೆ ನೋಡಿದ್ರು. ಆದರೆ ಜನ ಬುದ್ಧಿವಂತರಿದ್ದಾರೆ, ಭಾರತ ದೇಶದ ಪ್ರಜ್ಞಾವಂತ ಬುದ್ಧಿವಂತ ಮತದಾರರು. ಆದರೂ ಸಹ ಅವ್ರಿಗೆ ಯಾವುದೇ ರೀತಿಯ ಬಹುಮತ ಸಿಗಲಿಲ್ಲ. ಇನ್ನೇನು 1-2 ದಿನದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ. ಈ ದೇಶಕ್ಕೆ ಒಳ್ಳೇದಾಗ್ತದೆ.